ನಾಗಮಂಗಲದಲ್ಲಿ ಗಣಪತಿ ಬಿಡೋ ಟೈಮಲ್ಲೇ ಈ ಘಟನೆ ನಡೆಯೋದು ನಿಜವೋ ಇಲ್ಲವೋ ಹೇಳಿ ಸರ್, ನೀವೇ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀರಿ. ಘಟನೆ ನಡೆದು ಇವತ್ತು ಈ ವರ್ಷ ಇದಾಗುತ್ತೆ ಅಂತೇಳಿ ಒಂದು ಬಂದೋಬಸ್ತ್ ಮಾಡ್ಬೋದಾಯ್ತಲ್ಲ, ಅಲ್ಲಿ ಬಂದೋಬಸ್ತ್ ಮಾಡಿ ಅಲ್ಲಿ ಏನು ಒಂದು ಸಮಾಜ ಇವತ್ತು ಯಾರೇ ಇರಲಿ, ನಮಗೆಲ್ಲ ಒಂದು ರಾಜ್ಯದಲ್ಲಿ ಎಲ್ಲ ಸಮಾಜ ನಮಗೆ ನಾನೊಂದು ಸಮಾಜ ಗುರಿ ಇಟ್ಟು ಹೇಳಲ್ಲ. ಇವತ್ತು ಅಲ್ಲಿ ಆ ಭಾಗದಲ್ಲಿ ಏನು ಘಟನೆ ಆಯಿತು, ಯಾರೋ ಹಿಂದೂಗಳು ಹೋದ ಕಲ್ಲು ತೋರಿದ್ರು, ಅದೇ ಪೆಟ್ರೋಲು ಇವೆಲ್ಲ ಹೇಳ್ತಾಯಿದ್ರು. ಅಲ್ಲಿ ಸರಿಯಾದ ರೀತಿ ಪೊಲೀಸ್ನರಲ್ಲಿ ಬಂದೋಬಸ್ತ್ ಮಾಡಿ ಕಳೆದ ವರ್ಷ ಆಗಿದ್ದೋ ಘಟನೆನ ಇದ್ದರೆ ಅಲ್ಲಿ ಬಂದೋಬಸ್ತ್ ಮಾಡಿ ಬಿಗಿಯ ಪೊಲೀಸ್ ಹಾಕಿದ್ರೆ ಈ ಘಟನೆ ಆಗುತ್ತೆ ಸರ್. ಯಾವುದೋ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದೆಯಲ್ಲ, ಯಾರಾದರೂ ಅದು ಚಿಂತೆ. ಆಮೇಲೆ ಬೇರೆ ವಿಷಯ ನೀವು ನೋಡ್ತಾ ಇದ್ದೀರಿ, ಈಜಂಗೆ ಪೆಟ್ರೋಲ್ದು ಎಂಥದ್ದು ಬಾಂಬು, ಇದು ನಾವು ಈಗ ಈಚೆ ನೋಡ್ತಾ ಇರೋದು. ಇವೆಲ್ಲ ಒಂದು ತಾಲೂಕು ಕೇಂದ್ರದಲ್ಲಿ ಪೆಟ್ರೋಲ್ದ ಇದಾಕಿ ಬಾಟ್ಲಿನಲ್ಲಿ ಹಚ್ಚಿ ಹೊಡೆದು ಇದು ಮಾಡ್ತಾರೆ ಅಂದರೆ ಆ ಘಟನಾವಳಿಗಳು ನೋಡಿದ್ರೆ ನೀವೇ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ. ಇದನ್ನು ಪೂರ್ತಿ ಅಲ್ಲಿ ಏನಾದ್ರು ಇವತ್ತು ಈ ಘಟನೆ ಈ ದುರಂತಕ್ಕೆ ಕಾರಣ ಇದ್ದರೆ ಪೊಲೀಸ್ ಇಲಾಖೆನೇ ಅಂತ ಹೇಳ್ಬೋದು. ಪೊಲೀಸ್ ವೈಫಲ್ಯದಿಂದ ಇವತ್ತು ಬಡ ಕುಟುಂಬಗಳು ಬೀದಿ ಪಾಲಾಗಿದೆ. ಶಾಂತಿ ಸ್ಥಾಪನೆ ಮಾಡೋ ಬದಲು ಕುಮಾರಸ್ವಾಮಿ ಅವರು ಬಂದು ಬೆಂಕಿ ತಡೆದ್ರೆ ರಾಜ್ಯದ ಒಬ್ಬ ಗೃಹ ಮಂತ್ರಿಗಳು ಇಂಥ ಒಂದು ದೊಡ್ಡ ಘಟನೆಯನ್ನು ಒಂದು ವರ್ಷ ಇದೈತಿ ಅನ್ನೋದಾದ್ರೆ ಪರಿಸ್ಥಿತಿ ಏನಪ್ಪ? ರಾಜ್ಯದ ಗೃಹ ಮಂತ್ರಿಗಳೇ ಈ ಮಟ್ಟಕ್ಕೆ ಕೇಳೋದಾದರೆ ಪರಿಸ್ಥಿತಿ ಏನಿದೆ? ಇವತ್ತೇನಾಗಿದೆ ಅಂದರೆ ಅದನ್ನು ನಾನು ಇನ್ನು ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ, ನೀವೇ ಅರ್ಥ ಮಾಡಬೇಕಾಗುತ್ತೆ. ಲಾಸ್ಟ್ ಇಯರ್ ನಡೆದಿದೆ ಘಟನೆ ನಡೆದಿರೋ ಜಾಗದಲ್ಲಿ ಇಂಥ ಘಟನೆ ಆಗುತ್ತೆ ಅನ್ನೋದೊಂದು ಅವರಲ್ಲಿ ಇದಿಲ್ವ ಸರ್? SSP ಕಾನ್ಸ್ಟೇಬಲ್ಗಳು ಪ್ರತಿ ಇದರಲ್ಲಿ ನೋಡ್ತಾ ಇರಲ್ಲ, ಇನ್ಫಾರ್ಮೇಷನ್ ತಗೊಳ್ಳಲ್ವಾ? ಸರ್ಕಲ್ ಇನ್ಸ್ಪೆಕ್ಟರ್ ಎದುರುಗಡೆನೇ ಆಗುತ್ತೆ ಅಂದರೆ ಅರ್ಥ ಅಲ್ಲಿಗಾರ ಹೇಳ್ರಿ. ಅದು ನಿಮಗೆ ಬಿಡ್ತೀನಿ ಸರ್ ಅಷ್ಟೇ. ಮಾಧ್ಯಮದ ಸರ್ ನಾನು ಹೇಳೋದು ಯಾರ ಮೇಲೆ ಹೊಡೆದ್ರೋ ಬಿಟ್ಟರೋ ನನಗೆ ಸಂಬಂಧ ಇಲ್ಲ. ಲಾಸ್ಟ್ ಇಯರ್ ಘಟನೆ ಆದಮೇಲೆ ಅದು ಪ್ರಿಕಾಷನರಿ ಮೇಜರ್ ತಗೋಬೇಕಾದ ಯಾರ್ದು ಸರ್ ಕರ್ತವ್ಯ? ಅದು ಸರ್ಕಾರದ್ದಲ್ವ ಸರ್? ಇದು ಪೊಲೀಸ್ ಇಲಾಖೆ ವೈಫಲ್ಯತೆ ಅನ್ನೋದು ಕಾಣುತ್ತೋ ಇಲ್ವೋ ತಮ್ಗೆ ಹೇಳಿ ಅಷ್ಟೇ. ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿ ಇನ್ನೇನಾದ್ರು ಹೋಯ್ತು ಸರ್? ನಾನೇನು ಪ್ರೆಸ್ಸಿಗೆ ಮಾತಾಡ್ತೀನಿ ಅಂತ ಯಾವುದು ಹೇಳಿಲ್ಲ. ನನಗೆ ಕೇಳಿದ್ರು ಪ್ರೆಸ್ನವ್ರು ಮಾತಾಡಬೇಕು ಅಂದರು, ಬರ್ತೀನಪ್ಪ ಹೇಳ್ತೀನಿ. ನಾಗಮಂಗಲದ್ದು ಹೋದ್ರೆ ನನಗೇನಂತೆ, ಅದ್ರ ಬಿಟ್ರೆ ನಾನು ಯಾವ ಪ್ರೆಸ್ಸಿಗೆ ಮಾತಾಡೋಕ್ಕೆ ಏನು ನನ್ನ ಹತ್ರ ಏನೈತಪ್ಪ? ಸರ್ಕ್ ಯಾವುದೈತಪ್ಪ? ಪ್ರಕರಣದಲ್ಲಿ 2ನೇ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಸರ್ ಕೋರ್ಟಿಗೆ. ಸರ್ ಈಗ ಈ ರಾಜ್ಯದಲ್ಲಿ ಈ ಸರ್ಕಾರದ ನ್ಯೂನತೆಗಳನ್ನ ಇದು ಮಾಡೋದಕ್ಕೋಸ್ಕರ ಕೆಲವು ವಿಷಯಗಳನ್ನ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸೋಕ್ಕಿಂತ ಮುಂಚೆನೇ ಯಾರ್ಯಾರ ಕೈಲಿ ಸೇರುತ್ತೆ ಅನ್ನೋದು ಗೊತ್ತಾ? ಕಾಪಿಗಳು, ಚಾರ್ಜ್ ಶೀಟ್ ಕಾಪಿಗಳು ಕೋರ್ಟ್ಗೆ ಸಲ್ಲಿಸೋದಕ್ಕಿಂತ ಮುಂಚೆನೇ ಲೀಕ್ಔಟ್ ಮಾಡ್ತಾ ಇರೋರು ಯಾರು? ಅದು ತೀರ್ಮಾನ ಮಾಡೋರು ಯಾರು? ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ, ದೇವ್ರ ಬಗ್ಗೆ ನಂಬಿಕೆ ಇದೆ. ಈ ರಾಜ್ಯದಲ್ಲಿ ಯಾವ ರೀತಿ ಏನು ನಡೀತಾ ಇದೆ ಅಂದರೆ ಅದ್ರ ಬಗ್ಗೆ ತಾವೇ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದು ಚಾರ್ಜ್ ಶೀಟು ಕೋರ್ಟ್ಗೆ ಸಲ್ಲಿಸೋದಕ್ಕಿಂತ ಮುಂಚೆನೇ ಏನೇನು ನಡೀತಾ ಇದೆ ಅನ್ನೋ ನಿಮಗೆಲ್ಲ ಗೊತ್ತಿದೆ. ಹೊರಗಡೆ ಎಲ್ಲಿ ಇದಾಗ್ತಾ ಇದೆ, ಯಾರ ಕೈ ಸೇರಿದೆಯೋ ಗೊತ್ತಿಲ್ಲಪ್ಪ ನನಗೆ. ಈ ಸರ್ಕಾರದ ನ್ಯೂನತೆಗಳನ್ನ ಮುಚ್ಚಾಕೊಳ್ಳೋಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಭಾವನೆ ಇದೆ. ಈಗ ಉದಾಹರಣೆಗೆ ಹೇಳಿದರೆ ನೆನ್ನೆ ಯಾರೋ ನನ್ನ ಮಾಧ್ಯಮ ಮಿತ್ರರು ಕೇಳಿದರು ನನಗೇನಂತ, ಸರ್ SITಯರು A1 ಬೇರೇನು ಮಾಡ್ತಾರೆ, ನಿಮ್ಮ ಏನು ನಮ್ಮ ಇದರದು ವಾಲ್ಮೀಕಿ ನಿಗಮಕ್ಕೆ ಐಡಿಯರು A1 ಮಾಡ್ತಾರೆ. ಪಾಪ ನಾನು ನಾಗೇಂದ್ರ ಅವ್ರ ಬಗ್ಗೆ ನಮಗೆ ಗೌರವ ಇದೆ, ನಾನು ಅದು ಸಣ್ಣದ ನಾನು ಮಾತಾಡೋಲ್ಲ. ಹೆಂಗೆ ಅದನ್ನು ಕೈ ಬಿಟ್ಟರು? SIT ಯಾವ ರೀತಿ ಕೆಲಸ ನಡೀತಾ ಇದೆ, ಇದು ರಾಜಕೀಯದ ಇದನ್ನು ಎದುರಿಸೋಕ್ಕೆ ಇಂಥವೆಲ್ಲ ನಾನು ನೋಡಿಬಿಟ್ರೇನ್ರಿ. ನನಗೆ ನ್ಯಾಯಾಲಯದಲ್ಲಿ ನಾನಿರುವಾಗ ನಾನು ಯಾವುದೂ ಮಾತಾಡಬಾರ್ದು ಸುಮ್ಮಿದ್ದೀನಿ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಲಯದ ಮೇಲೆ. ಇವತ್ತು ಚಂದ್ರಬಾಬು ನಾಯ್ಡು ಜೈಲಿಗೆ ಹಾಕಿದ್ರಪ್ಪ, ಅದೇ 1 ವರ್ಷದಲ್ಲಿ ಏನಾಯಿತು? ಶಾನ ಜೈಲಿಗೆ ಹಾಕಿದ್ರು, ಹೋಮ್ ಮಿನಿಸ್ಟರ್ ಇವತ್ತು
ಕಾಲಚಕ್ರ ತಿರುಗುತ್ತೆ. ಗೊತ್ತಿದೆ ನನಗೂ ರಾಜಕಾರಣ. ನಾನು 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, 40 ವರ್ಷ ರಾಜಕಾರಣದಲ್ಲಿದ್ದೀನಿ. ಈ ಅಧಿಕಾರಿಗಳು ಬಿಟ್ಟು ಎದುರಿಸ್ತೀವಿ ಅನ್ನೋದಾದರೆ ಇದಕ್ಕೆಲ್ಲ ಎದುರ್ತಾನೆ ದೇವೇಗೌಡನ ಮಗ ರೇವಣ್ಣ ಅಂತ ಗೊತ್ತಾ? ದೇವೇಗೌಡರ ಮೇಲೆ COD ಮಾಡಿದರು. ದೇವೇಗೌಡರ ಮೇಲೆ COD ತನಿಖೆ ಮಾಡಿ ಅದೇ ಅಧಿಕಾರಿ COD ಲೋಕಾಯುಕ್ತ ಎಲ್ಲ ಮಾಡಿ ಏನಾಯಿತು? ದೇವೇಗೌಡರ ಮೇಲೆ ಅದೇ ಅಧಿಕಾರಿ ಬಂದು ದೇವೇಗೌಡರು ಮುಖ್ಯಮಂತ್ರಿ ಆದ ಕಾಲು ಕಟ್ಟಿದರು. ಸರ್ ತಪ್ಪು ಮಾಡಿದೆ ಸರ್ ನಾನು ಹೇಳಿ, ಇವರೆಲ್ಲ ರಾಜಕೀಯದ ಮಾತು ಕೇಳಿ ನಾನು ತಪ್ಪಾಯಿತು ಅಂತೇಳಿ ಬಂದು ಕಾಲು ಕಟ್ಟಿರು. ದೇವೇಗೌಡರ ಅಧಿಕಾರಿ ಮೇಲೆ ಬೇಕಾದ್ರೆ ಅವ್ರು ಕ್ರಮ ತಗೋದಾಯ್ತು. ದೇವೇಗೌಡರು ಆ ಸಣ್ಣತನಕ್ಕೆ ಹೋಗಲಿಲ್ಲ. ಯಾರು ಕಾಲು ಕಟ್ಟಿದ್ರು ಅಂತ ಹೇಳಿ ಬಹಿರಂಗವಾಗಿ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ಯಾವ್ಯಾವ SIT ಅಧಿಕಾರಿಗಳಿಗೆ ಏನೇನು ಪ್ರಮೋಷನ್ ಕೊಡೋದು, ಅಧಿಕಾರಕ್ಕೋಸ್ಕರ ಏನು ನಡೆಸ್ತಾರೆ, ಯಾರ್ಯಾರ ಮೇಲೆ ಅನ್ನೋದು ಬೇಕಾದವ್ರಿಗೊಂದು. ಹೆಂಗ್ರಿ ಇಡಿಯರು A1 ಮಾಡ್ತಾರೆ, SIT ಹೆಂಗ್ರಿ A1 ಬಿಟ್ಟು ಹೆಸರೇ ಗ್ರೀನ್ ಚಿಟ್ ಹೆಂಗೆ ಕೊಡ್ತಾರ್ರಿ? ಯಾರಿದ್ರಿಂದ ಇದ್ದಾರೆ ಈ ರಾಜ್ಯದಲ್ಲಿ? ಇದೊಂದು ದುರಂತ ಅಂತ ಹೇಳ್ಬೇಕಾಗತ್ತೆ. ಏನು ನಮ್ಮನ್ನು ರಾಜಕೀಯವಾಗಿ ಎದುರಿಸ್ತೀವಿ ಅನ್ನೋದಾದರೆ, ನಾನು 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ, ನನಗೆ ಜನತೆ ಬಗ್ಗೆ ಗೌರವ ಇದೆ. ನಮ್ಮ ಮಾಧ್ಯಮದವರು ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ಮಾಧ್ಯಮ ಮಿತ್ರರು. ನಾನು ಯಾಕೆ ಯಾರೇ ತಪ್ಪು ಮಾಡಿದ್ರೆ ಮಾಡಲಿ, ನಾನು ಹೇಳ್ತೀನಿ. ನಾನು ಇವತ್ತು ಯಾಕೆ ಹೇಳಬೇಕು? ನ್ಯಾಯಾಲಯದಲ್ಲಿರುವಾಗ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಟೈಮ್ ಬಂದಾಗ ಹೇಳ್ತೀನಿ, ಎದುರಿಸ್ತೀನಿ. ಅದನ್ನು ಮಾಧ್ಯಮ ಮಿತ್ರರಿಗೆ ಬಿಡ್ತೀನಿ. ನಾನು 25 ವರ್ಷ ಈ ರಾಜಕೀಯ ಜೀವನದಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ನಾನು ಮುಗಿಸ್ಲೇಬೇಕು ಅಂತೇಳಿ ಆ ಜಿಲ್ಲೆಯಲ್ಲಿ ನಾನು ಮುಗಿಸೋಕ್ಕಾಗಲಿಲ್ಲ. ಇವತ್ತು ಯಾವುದೋ ಒಂದು ವಿಡಿಯೋ ಬದ್ದಾಯ್ತು ನೋಡಿ ನೀವು ಇಲ್ಲಿ, ಅಲ್ಲ ಇದರಲ್ಲಿ ಎಂಥದ್ದು ಸ್ಟೇಟಸಲ್ಲಿ ಹಾಸನದು. ನಾನು ಹೇಳೋಕ್ಕೋರು ಹಾಸನ ರೇವಣ್ಣರು ಮಾತಾಡ್ತಾರೆ ಅಂತಾರೆ. ರಾಜ್ಯದ ಅಷ್ಟೇ ಯಾವುದೋ ಒಂದು ವಿಡಿಯೋ ಇಲ್ಲ, ಈಗ ಯಾರೋ ತೋರಿಸಿದ್ರು ನನಗೆ ಇಲ್ಲಿ ಬರುವಾಗ, ಸರ್ ಹಿಂಗೈತೆ ಅಂತ. ನಾನು ಅದೆಲ್ಲ ಮಾತಾಡೋಕ್ಕೆ ಹೋಗಲ್ಲಪ್ಪ, ಈ ರಾಜ್ಯದ ಜನತೆ ಬಿಟ್ಬಿಡ್ತೀನಿ ಅಂದೆ. ನೋಡಿ, ನಾನು ಇದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ. ಇದನ್ನು ನ್ಯಾಯಾಲಯದಲ್ಲಿ ಎದುರಿಸೋ ಶಕ್ತಿ ಇದೆ, ಎದುರಿಸ್ತೀನಿ. ನಾನು 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಇಂಥವಕ್ಕೆ ನನಗೆ ನಮ್ಮನೆ ಕೆಲಸಗಾರರು, ನಮ್ಮನೆ ಅಡುಗೆ ಭಟ್ರನ್ನ ಬರೋಕ್ಕೆ ಬಿಡಲಿಲ್ಲ, ನನ್ನ PAಗಳು ಬಿಡಲಿಲ್ಲ. ಬರೀ ಬೆಳಗ್ಗೆ ಆದರೆ ಎಂಕ್ವೈರಿ ಬೇಕು ಅಂತ ಸುಮ್ಮನೆ ಯಾವ ರೀತಿ ನರಕ ಯತ್ನ ಕೊಟ್ಟರು ಅನ್ನೋದು ನನಗೆ 3 ತಿಂಗಳಿಂದ ಅದು ಟೈಮ್ ಬಂದಾಗ ಹೇಳ್ತೀನಿ. ನಾನು ಅವತ್ತು ನಾನು ವಿಧಾನಸಭೆಯಲ್ಲಿ ಮಾತಾಡಿದೆ. ಮಾರನೇ ಬೆಳಗ್ಗೆ ನನಗೆ ಈಶ್ವರ ದೇವಸ್ಥಾನ ಸನ್ನಿಧಿನಲ್ಲಿ ಬಿದ್ದು 2 ಮೂಳೆ ಮುರ್ಕತ್ತು. ಅಲ್ಲದವರು ಮಾರನೇ ಬೆಳಗ್ಗೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಕೂರಿಸ್ಕೊಂಡು, ನಿಮ್ಮ ಸರ್ಕಾರದ ಗೃಹ ಮಂತ್ರಿನ ಕೂರಿಸ್ಕೊಂಡು ಹೇಳಿವೆ ಏನೇನು ನಡೆ ಆ ಸದನದಲ್ಲಿ. ನಾನು ಯಾಕೆಂದರೆ ಇವತ್ತು ಇದೆಲ್ಲ ನಡೀಲಿ, ಇದನ್ನೆಲ್ಲ ಎದುರಿಸೋ ಶಕ್ತಿ ದೇವ್ರು ಕೊಟ್ಟಿದ್ದೇನೆ. ದೇವೇಗೌಡರ ಮೇಲೆ ಈ ರಾಜ್ಯದಲ್ಲಿ ಯಾರ ಮೇಲೆ COD ಮಾಡಿರೋದು? ಲೋಕಾಯುಕ್ತ ಯಾರ ಮೇಲೆ ಮಾಡ್ಯವ್ರಿ? ದೇವೇಗೌಡರ ಕುಟುಂಬ ಬಿಟ್ಟರೆ ಬೇರೆ ಯಾರು ಮಾಡ್ಯವ್ರ? ಬೇಕಾದ ಬಂದು ಕಾಲು ಕಟ್ತಾರೆ, ಬಂದು ಕಾಲು ಕಟ್ಟು ಖಾಲಿ ಹಿಡಿತಾರೆ. ಒಂದು ಮಾತು ನಮಗೆ ನಾನಿವತ್ತು ನೊಂದು ಹೇಳ್ತಾ ಇದ್ದೀನಿ. ಅವತ್ತು ಮೋದಿಯರು, ನಾನು ಇದ್ದೆ, ಕುಮಾರಸ್ವಾಮಿ ಇದ್ದರು. ಈ ಕಾಂಗ್ರೆಸ್ನವ್ರು ನಂಬೇಡ್ರಿ, ನೀನು ಬೆಳಗ್ಗೆ ಹೋಗಿ ಇವತ್ತು ರಾಜೀನಾಮೆ ಕೊಡು, ನಿಮ್ಮ ಅಪ್ಪಂಗೂ ಮೋಸ ಮಾಡ್ಯವ್ರೆ ಅಂತ. ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ನಾವು ಅದನ್ನು ಈ ರಾಜ್ಯದಲ್ಲಿ. ಇದಕ್ಕೆ ಕಾಂಗ್ರೆಸ್ ಈ ಮಟ್ಟಕ್ಕೆ ಬಂದಿರೋದು. ಟೈಮ್ ಬರುತ್ತೆ ಹೇಳ್ತೀನಿ, ಬನ್ನಿರಿ ಹೇಳಿ ತಾಕತ್ತಿದ್ರೆ. ಅದು ಬಿಟ್ಬಿಟ್ಟು ಇವರು ಇವ್ರು ಮಾಡಿರೋಂಥ ಉಳ್ಕೊಂಡು ಮುಚ್ಕೊಳ್ಳೋಕ್ಕೋಸ್ಕರ ಬೆಳಗ್ಗೆ ಇದ್ದರೆ ಏನು ನಡೆಸ್ತಾವ್ರೆ ಅನ್ನೋದು ನಮಗೆ ಗೊತ್ತಿದೆ. ನಾನು ಯಾರು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅದನ್ನು ಕಾಲ ಬಂದಾಗ ಹೇಳ್ತೀನಿ. ನಾನು ವಿಧಾನಸಭೆ ಒಳಗೆ ಹೇಳ್ತೀನಿ, ಅಲ್ಲಿ ಎಂಕ್ವೈರಿ ಟೈಮಲ್ಲಿ ಹೇಳಿ ಬಂದಿದ್ದೀನಿ. ನಾನು ಏನು ನಡೀತಾ ಇದೆ, ನೀವೇ ಮಾಧ್ಯಮದಲ್ಲಿ ಏನು ತೋರಿಸಿದ್ರಿ, ಯಾರ್ಯಾರ ಮೇಲೆ ಏನೇನು ನಡೀತಾ ಐತೆ, ಎಂಕ್ವೈರಿಗಳು ಹೆಂಗೆ ನಡೀತಾ ಐತೆ, ಈ ರಾಜ್ಯದಲ್ಲಿ SIT ಹೆಂಗೆ ಎಂಕ್ವೈರಿ ನಡೀತಾ ಐತೆ, ಅದನ್ನು ಎಳೆಯಾಗಿ ಬಿಡಿಸ್ತೀನಿ. ಏನು ಹೆದರ್ಕೊಂಡು ಓಡೋಯ್ತೀನಿ ಅಂತ ತಿಳ್ಕೊಂಡ್ರ? ಈ ಕೇಸ್ಗೆಲ್ಲವ ತಪ್ಪು ಮಾಡಿದ್ರೆ ನ್ಯಾಯಾಲಯ ತಪ್ಪು ಮಾಡಿದ್ರೆ ನಾನು ನೇಣಿಗಾಕ್ಲಿ, ನಾನೇನು ಬೇಡ ಅನ್ನಲ್ಲ. ಏನಿದು ಎದುರಿಸಿಬಿಟ್ಟು ನಮ್ಮನ್ನು ನಮ್ಮ ಬಾಯಿ ಮುಚ್ಚಿಸ್ತಾರೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಅವ್ರು ಕನಸು ಅಂತ ಹೇಳ್ತೀನಿ ನಾನು. ಅಷ್ಟೇ. ನನಗೆ ಮಾಧ್ಯಮದವರು ನಾನು ಈ ಮಟ್ಟಿಗೆ ಬೆಳಿಬೇಕಾದ್ರೆ ನಿಮ್ಮ ಸಹಕಾರ ಇದೆ, ನಾನು ಜೀವನದಲ್ಲಿ ಮರೆಯೋದಿಲ್ಲ. ನಾನು ತಪ್ಪು ಮಾಡಿದ್ರೆ ಹೇಳಿ, ನಾನು ನಿಮ್ಮ ಜೊತೆ ಇರ್ತೀನಿ. ನಾನು 25 ವರ್ಷ ವಿಧಾನಸಭೆಯಲ್ಲಿ ಯಾರು ಒಬ್ಬ ಶಾಸಕ
ನಂದೇನಾದ್ರು ಇದ್ದರೆ ಯಾವುದೇ ಥರ ಎಂಕ್ವೈರಿ ಮಾಡಿ ಅಂತ ನನ್ನ ಇಲಾಖೆಯಲ್ಲಿ ನಾನು ಮಂತ್ರಿ ಆಗಿದ್ದನಲ್ಲ, ಯಾವುದಾದ್ರು ಸೈನ್ ಹಾಕುವಾಗ ಏನಾದ್ರು ತಪ್ಪು ಮಾಡಿದರೆ ಎಂಕ್ವೈರಿ ಮಾಡಿ ಅಂತ ಸ್ಪೀಕರ್ಗೆ ಮುಖ್ಯಮಂತ್ರಿಗಳಿಗೆ ಬರ್ಕೊಟ್ಟಂತೆ ಯಾರು ಶಾಸಕ ಇದ್ದರೆ, ಅದು ಮಂತ್ರಿ ಇದ್ದರೆ ರೇವಣ್ಣ ಅಂತ ಹೇಳ್ಬೇಕು. ನಿಮ್ಮ ರೆಕಾರ್ಡಲ್ಲಿದೆ, ಆನ್ ರೆಕಾರ್ಡಲ್ಲಿ ಎಲ್ಲ ಮಾಧ್ಯಮದವರಿಗೆ. ನನಗೆ ನೀವೆಲ್ಲ ಬರುವಾಗ ಹಿಂಗೆ ಅಲ್ಲಿ ನಮ್ಮ ಇವ್ರು ಕೇಳಿದ್ರು, ಸರ್ ಒಂದು ನಿಮಿಷ ಮಾತಾಡ್ಬೋದು ಕೇಳ್ತಾರೆ ನಾಗಮಗ್, ಅದಕ್ಕೆ ಹೇಳಿದೆ. ಅದರಿಂದ ನಾನು ಹೇಳಿದೆ, ಏನು ನಾಗಮಗ್ಲದ್ದು 1 ವರ್ಷ ಮುಂಚೆ ಇತ್ತಲ್ಲ ಸರ್, ಯಾಕೆ ಇವ್ರು ಇದು ಮಾಡಿಲ್ಲ, ಪ್ರಿವೆಂಟ್ ಮಾಡಿಲ್ಲ? ಅಲ್ಲಿ ಯಾಕೆ ಇದಾಗ್ಬೋದಾಯ್ತಲ್ಲ? ಅಲ್ಲಿ ಒಂದು ಕೋಮು ಇದಿದೆ ಅನ್ನೋವಾಗ ಇನ್ನು ಇಂಟೆಲಿಜೆನ್ಸ್ ಇಲ್ವ? ಅಲ್ಲಿ ಕಲ್ಲಿಟ್ಕೊಂಡಿದ್ದು ಎಲ್ಲ ಅಲ್ಲಿ ಒಂದು 50 ಜನ ಪೊಲೀಸ್ ಹಾಕಿದರೆ, ನಿಮ್ಗೆ ಉದಾಹರಣೆ ಹೇಳಿದ್ರೆ ಹಾಸನದಲ್ಲಿ ಒಂದು 25 ಕೋಟಿ ಆಸ್ತಿ ಬಿಡಿಸೋಕ್ಕೆ 500 ಜನ ಪೊಲೀಸ್ ಹಾಕಿ ಬಿಡಿಸ್ತಾರೆ. ಸರ್ಕಾರಿ ಪಾರ್ಕು 500 ಕೋಟಿದು ಅಲ್ಲ, 25 ಕೋಟಿದು 500 ಜನ ಪೊಲೀಸು, 10 ಜನ ಸಬ್ ಇನ್ಸ್ಪೆಕ್ಟ್ರು, 4 ಜನ DYSP ಹಾಕಿ ಪ್ರೊಟೆಸ್ಟ್ ಕೊಡ್ತಾರೆ. ಇಂಥವು ಮಾಡೋಕ್ಕೆ ಏನಾಗಿದೆ ಸ್ವಾಮಿ? ಅಲ್ವಾ? ಇವು ಸುಟ್ಟಾಕಿದ್ರಲ್ಲಿ ಏನಾಯ್ತು ಇವತ್ತು? ಪಾಪ್ತವ್ರು ಇವತ್ತು ಬೀದಿ ಪಾಲಾಗ್ಯವ್ರೆ. ನೆನ್ನೆ ಹೇಳ್ತಾ ಇದ್ರು, ಒಬ್ರು ಮುಸ್ಲಿಮ್ಸ್ ಹೇಳ್ತಾ ಇದ್ರು ಅಲ್ಲಿ, ಸರ್ ನಾನೇ ಗಣಪತಿ ದುಡ್ಡು ಕೊಟ್ಟೆ ಸರ್, ನಮ್ಮ ಅಂಗಡಿ ಸುಟ್ಟಾಕಿವ್ರೆ ಅಂತ. ಇವತ್ತು ಯಾವ ಪರಿಸ್ಥಿತಿ ಬಂದೈತೆ ಅಂದರೆ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದು ಜಾಸ್ತಿ ದಿನ ನಡೆಯಲ್ಲ. ಅದು ಮಾಡೋಕ್ಕೆ ಹೋಗಿ ಇವತ್ತು ಕಾಂಗ್ರೆಸ್ ಈ ಸ್ಥಿತಿ ಬಂದಿದೆ ಮುಂದಿನ ದಿನದಲ್ಲಿ.